ಸಿಂಧು ಸಿಂಧು, ಅಮ್ಮ ಮನೆಗೈತೇನೆ? ಹ್ಞೂ ಅಕ್ಕ ಒಳಗೈತೆ. ಬಾಕ, ಏನ್ ಸಮಾಚಾರ? ಏನಿಲ್ಲ ಕಣೆ, ಸುಮ್ಮನೆ ಬಂದೆ. ನಿನ್ ವಿಷಯನೇ ಮಾತಾಡ್ತಿತ್ತು ಅಮ್ಮಯ್ಯ ಇಷ್ಟೊತ್ತಿನ ತಕನ. ನಾಳೆ ಏನೋ ಪಂಡಿತರ ಹತ್ರ ಹೋಗಿ ಕೇಳ್ಕೊಂಬತ್ತೀನಿ ಶಾಸ್ತ್ರನ ಅಂತ ಹೇಳ್ತಾ ಆಯ್ತು. ಹೌದಾ, ಯಾಕೆ? ಅದೇ ನಿನಗೂ ಮದುವೆ ಆಗಿ, ಆಮೇಲೆ ತುಂಗಾಕ್ಕನಿಗೂ ಮದುವೆ ಆಗಿ, ಅವಕ್ಕಗೂ ಮದುವೆ ಆಗಲ್ಲ. ಒಂದು ವರ್ಷ ಅಲ್ಲ, ಒಂದೂವರೆ ವರ್ಷ ಮೇಲೆ ಆಯ್ತು ಅನ್ಸುತ್ತೆ. ನಿನಗೂ ಮಕ್ಕಳಾಗಿಲ್ಲ, ಅವಕ್ಕಗೂ ಮಕ್ಕಳಾಗಿಲ್ಲ ಅಲ್ವಾ? ಅದಕ್ಕೆ ಇಬ್ರಿಗೂ ಮಕ್ಕಳಾಗಿಲ್ಲ. ಯಾಕನ ಏನಾಯ್ತೋ ಏನೋ, ಹೋಗಿ ಕೇಳ್ಕೊಂಬರ್ಬೇಕು ಶಾಸ್ತ್ರನ. ಏನಾನ ತೊಂದರೆ ಆಯ್ತಾ, ಏನಾನ ದೋಷ ಆಯ್ತಾ ಅಂತನ ಮಾತಾಡ್ತಿತ್ತು ಅಮ್ಮ. ಹೌದೇನೆ, ಹೆಂಗ ಬಿಡು ಸದ್ಯ. ನನಗೆ ಇವಾಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು. ಸಮಾಧಾನನ? ಯಾಕೆ? ನನಗೆ ಮಕ್ಕಳಾಗಿಲ್ಲ ಅಂತನ ಎಲ್ಲ ಅನ್ನೋರು, ಈಗ ತುಂಗನ್ಗೂ ಮಕ್ಕಳಾಗಿಲ್ವಲ್ಲ ಬಿಡು. ಅವಳಿಗೇನಾದ್ರೂ ಆಗಿದ್ರೆ ನನಗೆ ಬೇಜಾರಾಗಿರೋದು. ಅವಳಿಗೂ ಮಕ್ಕಳಾಗಿಲ್ಲ, ನನಗೂ ಆಗಿಲ್ಲ. ನನಗೆ ಮದುವೆ ಆಗಿ 2 ವರ್ಷದ ಮೇಲೆ ಆಯ್ತು ಅಲ್ವಾ? ಅವಳಿಗೆ ಮದುವೆ ಆಗಿ 1 ವರ್ಷ 2 ವರ್ಷ ಆಗ್ತಾನೆ ಬಂತು. ನಂದು 2 ವರ್ಷ ಆಯ್ತು, ಅವಳದು 2 ವರ್ಷ ಆಗ್ತಾ ಬಂತು ಅನ್ಸುತ್ತೆ ಅಲ್ವೇ? ಏನೋ ನನಗೆ ಗೊತ್ತಿಲ್ಲಪ್ಪ, ನಿಮಗೆ ಗೊತ್ತು ಅದೆಲ್ಲ. ನೀವು ಮದುವೆ ಆಗಿರತ್ತಾನೆ? ಹೌದು, ನಂದಾಲೆ 2 ವರ್ಷ ಆಗ್ತಾ ಬಂತು. ಸರಿ ಆಯ್ತು ಬಾ. ಹಬ್ಬ, ಸದ್ಯ ತುಂಗನಿಗೂ ಮಕ್ಕಳಾಗಿಲ್ವಲ್ಲ. ನನಗಂತೂ ಇವಾಗ ಒಂದು ಸ್ವಲ್ಪ ನೆಮ್ಮದಿ ಆಗ್ತೈತೆ. ನನಗೊಬ್ಬಳಿಗೆ ಆಗಿಲ್ಲ ಅಂತ ಅನ್ಕೊಂಡಿದ್ದೆ, ಅವಳಿಗೂ ಆಗಿಲ್ವಲ್ಲ. ಅಮ್ಮ ಅಮ್ಮ, ಗಂಗಕ್ಕ ಬಂದವಳೆ. ಹೌದಾ, ಕುಕ್ಕಳೆ ಗಂಗಾ ಬಂದೆ. ಮತ್ತೆ ಏನು ತುಂಗ, ಏನಾನು ಫೋನ್ ಮಾಡಿದ್ಲ ಹೆಂಗೆ? ನನಗಂತೂ ಮಾಡೋದೇ ಇಲ್ಲಪ್ಪ ಅವಳು. ನಮಗೆ ಮಾಡ್ತಾ ಇರ್ತಾಳೆ ಅವಾಗವಾಗ, ವಾರಕ್ಕೆ 2 ಸರಿ ಆದ್ರೂ ಮಾಡ್ತಾ ಇರ್ತಾಳೆ. ಈ 3-4 ದಿವಸದಿಂದ ಮಾಡಿಲ್ಲ. ನಾವೇ ಮಾಡಬೇಕು, ಕರೆನ್ಸಿ ಬೇರೆ ಇಲ್ವಲ್ಲ. ಅಪ್ಪ ಕರೆನ್ಸಿ ಹಾಕ್ಸ್ಕೊಬರಕ್ಕೆ ಹೋಗ್ಯಾರೆ, ಬಂದ್ಮೇಲೆ ಮಾಡಬೇಕು. ಮತ್ತೆ ನೀವು ಏನೋ ದತ್ತು ಮಗು ತಗೊಳ್ಳೋದು ಬೇಡ ಅಂತ ಸುಮ್ಮನಾಗಿದೆಯಲ್ಲ, ಮತ್ತೆ ಏನು ನಿರ್ಧಾರ ಮಾಡ್ಬೇಕಾ? ತಗೊಂಡಿದ್ದೆ ಸುಮ್ಮನೆ ಚೆನ್ನಾಗಿರೋದು. ಬೇಡ ಕಣೆ, ನೋಡೋಣ. ನಮಗೆ ಏನೋ ಜಾತಕದಲ್ಲಿ ಇಷ್ಟು ದೋಷ ಇರಬೇಕು ಅಮ್ಮ ಹೇಳ್ದಂಗೆ. ಅದಕ್ಕೆ ಶಾಸ್ತ್ರ ಕೇಳ್ಕೊಂಡು ನೋಡೋಣ, ಏನಾದ್ರೂ ಪರಿಹಾರ ಇದ್ದೇ ಇರುತ್ತೆ. ನಮ್ಮದೇ ಆದಂಥ ಸ್ವಂತ ಮಗು ಆದರೂ ಆಗ್ಬೋದು. ಈ ಡಾಕ್ಟ್ರನ್ನ ನಂಬಕ್ಕಾಗಲ್ಲ. ಅಯ್ಯೋ, ಡಾಕ್ಟ್ರು ಸತ್ಯನೇ ಹೇಳ್ತಾರೆ ಕಣೆ, ಸುಮ್ಮನೆ ಇರು. ಇದ್ರೂ ಇರ್ಬೋದು, ಆದ್ರೂ ನನ್ಗೆ ಯಾಕೋ ಅವರು ಸುಳ್ಳು ಹೇಳ್ತಾ ಇದ್ರೇನೋ ಅಂತ ಅನ್ಸುತ್ತೆ. ಅದಕ್ಕೆ ದತ್ತು ಮಕ್ಕಳನ್ನ ಕರ್ಕೊಂಬಂದು ನಮ್ಮ ಮಕ್ಳ ತರ ಸಾಕಾಗಲ್ಲ ನನಗೆ. ನನ್ನ ಮಗು ಅಂತ ನನಗೆ ಫೀಲಿಂಗ್ ಬರೋದೇ ಇಲ್ಲ. ನಾನು ಪ್ರೆಗ್ನೆಂಟ್ ಆಗಿ ನಾನು ಎತ್ತು ಸಾಕಿದ್ರೆ ಮಾತ್ರ ಅದು ನನ್ನ ಮಗು ಅಂತ ಅನ್ನಿಸ್ಕೊಳುತ್ತೆ. ದತ್ತು ಮಕ್ಕಳೆಲ್ಲನ ಯಾರ್ದೋ ಮಗುನ ನಾವ್ಯಾಕೆ ತಂದು ಸಾಕ್ಬೇಕು ಹೇಳು? ಹಂಗೆ ಯಾಕೆ ಅಂದ್ಕಂತೀಯ? ಅವ್ರಿಗೂ ಒಂದು ಜೀವನ ಕೊಟ್ಟಂಗಾಗುತ್ತೆ, ನಿಮ್ಗೂ ಮಕ್ಕಳು ಪ್ರೀತಿ ಸಿಕ್ಕಂಗಾಗುತ್ತೆ. ಸುಮ್ಮನೆ ಹಂಗೆಲ್ಲ ಅನ್ಬೇಡ. ಹೋಗ್ಲಿ ಬಿಡು, ನಾನು ಶಾಸ್ತ್ರ ಕೇಳ್ಕೊಂಬರೋಣ ಅಂತಿದ್ದೀನಿ. ತುಂಗನ್ಗೂ ಅಲೆ ಎಷ್ಟು ಇವಾಗ ಇನ್ನು 2 ವರ್ಷಕ್ಕೆ ಇನ್ನೊಂದು ತಿಂಗಳು ಕಳೆದ್ರೆ ಅವಳಿಗೂ 2 ವರ್ಷ ತುಂಬುತ್ತೆ ಮದುವೆ ಆಗಿ. ನಿಂದು 2 ವರ್ಷದ ಮೇಲೆ 6 ತಿಂಗಳು ಏನೋ ಆಯಿತು. ಆದ್ರೂ ನಿಮ್ಮಿಬ್ರಿಗೂ ಮಕ್ಕಳೇ ಆಗಲಿಲ್ಲ. ಅದಕ್ಕೆ ಕೇಳ್ಕೊಂಬರೋಣ ಅಂತ ಇದ್ದೀನಿ. ತುಂಗನಿಗೆ ಮಕ್ಕಳಾಗಿಲ್ಲ ಅಂತ ನನಗಂತೂ ತುಂಬ ಸಂತೋಷ ಆಯ್ತು ಕಣಮ್ಮ. ಸಂತೋಷನಾ? ಯಾಕೆ ಯಾಕೆ ಹಿಂಗೆ ಕೇಳ್ತಾ ಇದ್ಯಾ? ಅಲ್ಲ, ತಂಗಿಗೆ ಮಕ್ಕಳು ಆಗಿಲ್ಲ ಅಂತ ಸಂತೋಷ ಪಡ ಅಕ್ಕನ್ನ ಯಾರನ್ನೂ ನೋಡಲಿಲ್ಲ. ಹಂಗಲ್ಲಮ್ಮ, ಈಗ ನಾನು ಅವ್ರಿಗೆ ಅಕ್ಕ ಯಾವಳಿಗಿನ ಮುಂಚೆ ಮದುವೆ ಆಗಿರೋಳು, ನನಗೆ ಮಕ್ಕಳಾಗಿಲ್ಲ ಅಂತದ್ರಲ್ಲಿ ತುಂಗನ್ಗಾಗಿದ್ರೆ ನನಗೆ ಎಷ್ಟು ಬೇಜಾರಾಗೋದು? ನಮ್ಮ ಅತ್ತೆ ಮಾವ ನನ್ನ ಗಂಡುಗೆ ಎಷ್ಟು ಬೇಜಾರಾಗೋದು ಹೇಳು? ನಿನ್ ತಂಗಿ ಅಂತವಳು ಮಗುನೆತ್ಲು, ನಿನ್ಗಿನ್ನು ಮಗು ಆಗಿಲ್ಲ, ದತ್ತು ಮಗ ತಗೊಂಡ್ರೆ ಬೇಡ ಅಂತೀಯ, ಆಗುತ್ತೆ ಅಂತೀಯ, ಹಂಗೆ ಹಿಂಗೆ ಅಂತಾನ ಅನ್ನೋರು. ಊರಾಗೂ 4 ಜನ 4 ಮಾತಾಡೋರು. ಈಗ ಗಂಗನ್ಗೆ ಮಕ್ಕಳೇ ಆಗಿಲ್ಲ, ತಂಗಿಗಾದವು ಅಂತಾನ. ಅದಕ್ಕೆ ಹೇಳ್ದೆ ಅಷ್ಟೇನೆ. ಮುಚ್ಚು ಬಾಯಿ, ಹಿಂಗೆಲ್ಲ ಮಾತಾಡಕ್ಕೆ ನಿನ್ಗೇನು ಅನ್ಸಲ್ವೇನೆ? ಅಲ್ಲ, ವಿದ್ಯಾವಂತೆ ಆಗಿ ತಂಗಿಗೆ ಮಕ್ಕಳಾಗಿಲ್ಲ ಅಂತಾನ ನೀನು ಖುಷಿ ಪಡ್ತಾ ಇದೆಯಲ್ಲ. ನನಗಾದ್ರೂ ಆಗಲಿಲ್ಲ, ಅವಳಿಗಾದ್ರೂ ಆಗ್ಲಪ್ಪ ದೇವ್ರೆ ಅಂತಾನ ಯಾರಾದ್ರೂ ಬಯಸ್ತಾರೆ. ನೀನು ಏನು ಸ್ವಾರ್ಥಿಯಾಗಿದೆಯಾ ನೀನು? ಇಂಥ ಮನಸ್ಸು ಒಳ್ಳೇದಲ್ಲ ಗಂಗಾ, ಯಾರಿಗೂ ಒಳ್ಳೇದು ಮಾಡಲ್ಲ. ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಆರಿಸಿದ್ರೆ ನಮಗೂ ಒಳ್ಳೇದಾಗುತ್ತೆ. ಗೊತ್ತಾಯ್ತಾ? ಅಯ್ಯೋ ಸುಮ್ಮನೆ ಇರಮ್ಮ. ಅಲ್ಲ, ಅವಳಿಗೆ ಮಕ್ಕಳಾಗ್ಬಿಟ್ರೆ ನನ್ನ ಎಲ್ಲ ಕೀಳಾಗಿ ನೋಡಲ್ವಾ? ನೀವೆಲ್ರೂ ನನಗೆ ಮರ್ಯಾದೆ ಕೊಡ್ತೀರಾ? ತುಂಗನು ಮಗು ಆಗಿದೆ ಅಂತನ ಎಲ್ಲಾರು ತಲೆ ಮೇಲೆ ಕೊತ್ಕೊಂಡು ಮೆರೆಸ್ತೀರಾ. ಅವಾಗ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳು ಅದೆಲ್ಲ ನೋಡಿದ್ರೆ. ಅದಕ್ಕೆ ಹಂಗಂದೆ ಅಷ್ಟೇನೆ. ಅಲ್ಲ, ಅವಳಿಗೆ ಮಕ್ಕಳಾಗದೆ ಇರೋದಕ್ಕೆ ನಾನೇನು ಮಾಡಲಿ? ನೀನು ನನ್ನ ಮೇಲೆ ಯಾಕೆ ಸಿಟ್ಟಾಗ್ತಾ ಇದೆಯಾ? ಅವಳಾಣೆ ಬರ. ಇದು ತಪ್ಪು, ಹಿಂಗೆಲ್ಲ ಮಾತಾಡಬಾರ್ದು. ಅವಳ ಹಣೆ ಬರ ಇದ್ದಂಗೆ ಆಗುತ್ತೆ. ಅವಳಿಗೆ ಮಕ್ಕಳು ಇವತ್ತಲ್ಲ ನಾಳಿಕೆ. ಆದರೆ ನಿನ್ನ ಮನಸ್ಸಲ್ಲಿ ಎಂಥ ವಿಷ ಬೀಜ ಇಟ್ಕೊಂಡಿದ್ಯಾ ಅಂತ ಗೊತ್ತಾಗ್ತೈತಿ. ನನಗೆ ಕೆಟ್ಟದಾಗೈತೆ, ಅಲ್ಲ ನನಗೆ ಒಳ್ಳೇದಾಗಿಲ್ಲ, ಇನ್ನೊಬ್ರಿಗೂ ಒಳ್ಳೇದಾಗದ್ ಬೇಡ ಅಂತನ ಬಯಸಬಾರ್ದು ಯಾವತ್ತೂ. ನನಗಂತೂ ಸಿಗ್ಲಿಲ್ಲ, ಅವಳಿಗಾದ್ರೂ ಆ ಖುಷಿ ಸಿಗ್ಲಿ ಬಿಡು ಅಂತನ ಬಯಸ್ಬೇಕು. ಅವಳೇನು ಬೇರೆಯವಳಲ್ಲ, ನಿನ್ ಸ್ವಂತ ತಂಗಿ. ಅಯ್ಯೋ ಬಿಡಮ್ಮ, ನಿನ್ ವೇದಾಂತನ. ಸುಮ್ಮನೆ ಯಾಕೆ ಸಿಟ್ ಮಾಡ್ಕೊಂತೀಯ ಬಿಡು. ಸಿಟ್ ಮಾಡ್ಕೊಂಡು ಯಾಕೆ BP ರೈಸ್ ಮಾಡ್ಕೊಂತೀಯ? ಈಗ ಏನಾಯ್ತು? ಏನ್ ಮಾಡಿದ್ಯಾ ಅಡ್ಗೆನ? ಹೋಗು, ಏನಾದ್ರು ಸ್ಪೆಷಲ್ ಮಾಡಿದ್ರೆ ಒಂದಿಷ್ಟು ಹಾಕೊಂಬ ಹೋಗು. ನಂಗೆ ಸ್ವಲ್ಪ ಅಮ್ಮ ತುಂಗ. ಅಯ್ಯೋ ಈಗ ತಾನೇ ನಿನ್ನೆ ನೆನ್ಸ್ಕೊಂಡಿದ್ವಿ, ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ಬಾರೆ ಹೇಳಿ ಅಂದ್ರೆ ಬರೀ ಒಳಿಕೆ ಏನು ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಾ?
ಏನಿಲ್ಲಮ್ಮ, ಸ್ವಲ್ಪ ಟೌನಿಗೆ ಬಂದಿದ್ದು ಏನೋ ಕೆಲಸ ಇತ್ತು, ಹಂಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಜಾಸ್ತಿ ದಿನ ಆಗಿತ್ತಲ್ವಾ ಬಂದು, ಅದಕ್ಕೆ. ಏನಕ್ಕ ಸಮಾಚಾರ? ಚೆನ್ನಾಗಿದ್ಯಾ? ಬಾವ ಹೆಂಗಿದ್ದಾರೆ? ನಿಮ್ ಬಾವ ತುಂಬಾ ಚೆನ್ನಾಗಿದಾರಮ್ಮ, ನಿನ್ನ ಕೇಳ್ತಲೇ ಇರ್ತಾರೆ. ತುಂಗ ಎಷ್ಟೊಂದು ತರಲೆ ಮಾಡ್ಕೊಂಡಿಲ್ಲಿದ್ಲು, ಮದ್ವೆ ಆದ್ಮೇಲೆ ಈ ಕಡೆ ಬರ್ದಂಗೆ ಆದ್ಲು ಅಂತ ಕೇಳ್ತಿದ್ರು. ಹೌದಾ? ಹೋಗ್ಬೇಕಾದ್ರೆ ಬಾವನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ ಬಿಡು. ಅಂದ್ರೆ ಚೆನ್ನಾಗಿದ್ದೀರಾ? ಗಂಗಾ ಎದ್ದಾಳೆ. ಅಂದ್ರೆ ಬರೀ ಬರೀ ನೀವು ಕೂತ್ಕೊಳ್ರಿ. ಅತ್ತೆ ಎಲ್ಲರೂ ಚೆನ್ನಾಗಿದ್ದೀರಾ? ಮಾವ ಚೆನ್ನಾಗಿದ್ದಾರಾ? ಗಂಗಕ್ಕ ಚೆನ್ನಾಗಿದ್ದೀರಾ ನೀವು? ಹೂನಪ್ಪ, ಎಲ್ಲರೂ ಚೆನ್ನಾಗಿದ್ದೀವಿ. ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರಾ? ಮತ್ತೆ ಎಲ್ಲರೂ ಚೆನ್ನಾಗಿದ್ದೀವಿ. ಏನೇ ಸಿಂಧು, ನಿಂದೆಲ್ಲ ಕಾಲೇಜ್ ಮುಗಿತಾ? ಡಿಗ್ರಿ ಎಲ್ಲ ಪಾಸ್ ಆದ? ಹ್ಞೂ ಅಕ್ಕ, ಎಲ್ಲ ಚೆನ್ನಾಗಾಯ್ತು. ನಾನು ಮುಗೀತು ಎಲ್ಲ, ಈಗ ಮನೇಲೇ ಇದ್ದೀನಿ. ಮತ್ತೆ ನೀನ್ ಚೆನ್ನಾಗಿದ್ದೀನಕ್ಕ? ಹ್ಞೂ ಕಣೆ, ನಾನು ತುಂಬಾ ಚೆನ್ನಾಗಿದ್ದೀನಿ. ಅದು ಸರಿ, ಏನೋ ಟೌನಿಗೆ ಬಂದಿದ್ವಿ ಏನೋ ಅಂತಂದ್ರಿ, ಏನ್ ವಿಷಯ? ಎಲ್ಲಿಗೆ ಹೋಗಿದ್ರಿ? ಶಾಪಿಂಗ್ ಹೋಗಿದ್ರೋ ಹೆಂಗೆ? ಏನ್ ತಗೊಂಬಂದೆ ತುಂಗ? ನಮಗೋಸ್ಕರ ಏನಾರು ತಗೊಂಬಂದ ಹೆಂಗೆ? ಓ, ಶಾಪಿಂಗು ಇಲ್ಲ ಗೀಪಿಂಗು ಇಲ್ಲ, ನಾವು ಬಂದಿದ್ದು ಒಂದು ಸಿಹಿ ಸುದ್ದಿ ಕೊಡಕ್ಕೆ ಇಲ್ಲಿಗೆ. ಸಿಹಿ ಸುದ್ದಿನ? ಏನೇ ಅದು? ಏನ್ ಹೇಳು. ಅಯ್ಯೋ ಏನು ಇಲ್ಲ ಅಕ್ಕ, ಅದು ನಾವು ಟೌನಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ವಿ, ಚೆಕಪ್ ಮಾಡಿಸ್ಕೊಂಬರಕ್ ಹೋಗಿದ್ವಿ. ಆಸ್ಪತ್ರೆಗ? ಏನಾಯ್ತೆ? ಏನಿತ್ತುಂಗ? ಈ ಅಳಿ ಅಂದ್ರೆ ಏನಾಯ್ತು ನನ್ನ ಮಗಳಿಗೆ? ಏನೂ ಇಲ್ಲ ಅತ್ತೆ, ಗಾಬರಿ ಪಡೋ ಅಂಥದ್ದೇನೂ ಇಲ್ಲ. ಅದು ತುಂಗ, ನೀನೇ ಹೇಳು ತುಂಗ. ಏನೂ ಇಲ್ಲಮ್ಮ, ನಾನೀಗ 3 ತಿಂಗಳು ಗರ್ಭಿಣಿ, ಪ್ರೆಗ್ನೆಂಟ್ ನಾನು. ಅದಕ್ಕೆ ಚೆಕಪ್ ಮಾಡಿಸ್ಕೊಂಬಕ್ಕೆ ಹೋಗಿದ್ವಿ. ಮನೆಯಲ್ಲೇ ಚೆಕ್ ಮಾಡ್ಕೊಂಡಿದ್ದೆ, ಕನ್ಫರ್ಮ್ ಆಗಿತ್ತು. ಆದ್ರೂ ಒಂದ್ಸಲ ಡಾಕ್ಟರ್ ಹತ್ರ ಚೆಕ್ ಮಾಡ್ಸೋಣ ಅಂತ ಬಂದಿದ್ವಿ. ಅದಕ್ಕೆ ನಿಮ್ಗೂ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಹೌದೇನೆ? ನಿಜನಾ? ನಿಜನಾ ನೀನು ಹೇಳ್ತಿರೋದು? ಏನ್ ಹೇಳಿದ್ರು ಡಾಕ್ಟ್ರು? ಪ್ರೆಗ್ನೆಂಟ್? ಅಯ್ಯೋ, ನಾನು ಇದ್ರ ಬಗ್ಗೆನೇ ಮಾತಾಡ್ತಿದ್ದೆ ಕಣೆ. ಬೆಳಗ್ಗೆಯಿಂದ ನನಗೂ ಇದೇ ಚಿಂತೆ ಆಗಿತ್ತು. ನಮ್ಮ ಸಿಂಧು ನೆನೆಸ್ತಾಗಿಂದನ ಹೆಂಗೋ ದೇವ್ರ ದೊಡ್ಡನು ಕಂಡ್ಬಿಟ್ಬಿಟ್ಟ. ಹೌದೇನಮ್ಮ? ಯಾಕೆ ನೆನೆಸ್ಕೊಂತ ಇದ್ರಿ ನನ್ನ? ಸಿಂಧು ಏನ್ ಹೇಳಿದ್ಲು? ಏನೂ ಇಲ್ಲ, ಅದೇ ನಾನು ಸಿಂಧುಗೆ ಗಣ್ಣರು ಬರ್ತಾರೆ, ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ ಅಂದೆ. ಸದ್ಯಕ್ಕೆ ಬೇಡ ಕಣಮ್ಮ ಮದ್ವೆ ಅಂತ ಅಂದ್ಲು. ಯಾಕೆ ಅಂದಿದ್ಕೆ, ಇಬ್ರು ಅಕ್ಕಾರು ಮದ್ವೆ ಆದ್ರು, ಅವ್ರಿಗಿನ್ನೂ ಮಗು ಆಗಿಲ್ಲ ಅಂದಮೇಲೆ ನಾನು ಮದ್ವೆ ಆಗಿ ಯಾಕೆ ಬೇಡ, ಅವ್ರ ಮಗು ಆಗ್ಲಿ ಅವ್ರಿಬ್ರಿಗೂ, ಆಮೇಲೆ ಆಗ್ತೀನಿ ಅಂದ್ಲ. ಅವಾಗಿಂದ ನಾನು ಹೋಗಿ ಶಾಸ್ತ್ರನ ಕೇಳ್ಕೊಂಬರೋಣ, ಯಾಕೋ ನನ್ನ ಮಕ್ಕಳಾಗ್ಲಿಲ್ಲ ಅಂತ ಅನ್ಕೊಂಡೆ. ಅಷ್ಟರೊಳಗೆ ಒಳ್ಳೆ ಸುದ್ದಿ ಕೊಟ್ಟೆ ಕಣೆ. ತುಂಬಾ ಸಂತೋಷ ಆಯ್ತು. ಅಯ್ಯೋ, ನಾನು ಅಂದ್ಕೊಂಡಿದ್ದೆ ಬೇರೆ, ಎಲ್ಲ ಆಗ್ತಿರೋದೇ ಬೇರೆ. ಹೆಂಗೋ ಅವಳಿಗೂ ಆಗಿಲ್ವಲ್ಲ ಅಂತ ನಾನು ಖುಷಿಯಾಗಿದ್ದೆ. ಈಗ ನನ್ನ ಖುಷಿ ಎಲ್ಲ ಹೊರಟೋಯ್ತು. ಈಗ ನನ್ನೆಲ್ಲರೂ ಕೇಳ್ತಾರೆ, ನಿನ್ನ ತಂಗಿ ಪ್ರೆಗ್ನೆಂಟ್ ಅಂತೆ, ನಿನಗೆ ಯಾಕಾಗಿಲ್ಲ, ಯಾಕಾಗಲ್ವೇ ಅಂತ ಎಲ್ಲ ಪ್ರಶ್ನೆ ಕೇಳ್ತಾರೆ. ನನಗೂ ಆಗಿತ್ತು, ಆದರೆ ಏನು ಮಾಡೋದು, ನನ್ನ ದಡ್ತನದಿಂದನ ಎಲ್ಲ ನನ್ನ ಕೈಯಾರೆ ನಾನೇ ಹಾಳು ಮಾಡ್ಕೊಂಡೆ. ಈಗ ಇವ್ರನ್ನೆಲ್ಲ ನೋಡಿದ್ರೆ ಹೊಟ್ಟೆ ಉರಿತೈತಿ. ಗಂಗಕ್ಕ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನೂ ಇಲ್ಲ ತುಂಗ, ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಅಕ್ಕ. ನನ್ನ ಕಡೆಯಿಂದನೂ ನಿನಗೆ ನಿಮ್ಮಿಬ್ರಿಗೂ ಶುಭಾಶಯಗಳು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಇಂದು. ಅಯ್ಯೋ, ಇವರೆಲ್ಲ ಈ ಖುಷಿನ ನನ್ನ ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ. ಮೊದಲು ಇಲ್ಲಿಂದ ಹೋಗ್ಬೇಕು. ಅಮ್ಮ, ನನಗೆ ಟೈಮ್ ಆಯಿತು. ನಮ್ಮ ಅತ್ತೆ ಬೇಗ ಬಾ ಅಂತ ಹೇಳಿದ್ದು, ನಾನು ಹೋಗ್ತೀನಿ. ನೀವು ಅವ್ರಿಗೆ ಊಟಕ್ಕೆ ಇಡು. ಯಾಕೆ ಗಂಗಾ, ಬಂದಿನೂ ಅರ್ಧ ಗಂಟೆನೂ ಆಗಿಲ್ಲ, ಅಲ್ಲೇ ಹೋಗ್ತೀನಿ ಅಂತಿದ್ಯಲ್ಲ? ಕುಕ್ಕ, ಎಲ್ಲಾರ್ಗು ಟೀ ಮಾಡ್ಕೊಂಬತ್ತೀನಿ, ಟೀ ಕುಡ್ದು ಆರಾಮ ಕೂತ್ಕೊಂಡು ಮಾತಾಡ್ರಿ ಸ್ವಲ್ಪ ಹೊತ್ತು. ಫೋನ್ ಮಾಡಿ ಹೇಳು ಅಳಿಯಂದ್ರಿಗೆ, ಹಿಂಗೆ ನನ್ನ ತಂಗಿ ಬಂದಿದ್ದಾಳೆ, ತಂಗಿ ಗಂಡ ಒಂದು ಅರ್ಧ ಗಂಟೆ ಬರ್ತೀನಿ ಅಂತ ಹೇಳು. ಯಾಕೆ ಹೋಗ್ತೀಯ ಕುಕ್ಕಳೆ? ಹೌದಕ್ಕ, ನಾನು ತುಂಬಾ ದಿನ ಆದ್ಮೇಲೆ ಊರಿಗೆ ಬಂದಿದ್ದೀನಿ, ನಿಮ್ ಜೊತೆ ಎಲ್ಲ ಮಾತಾಡೋಣ ಅಂತ. ನೀನ್ ನೋಡಿದ್ರೆ ಅಲ್ಲೇ ಹೋಗ್ತೀನಿ ಅಂತಿದ್ಯಲ್ಲ, ಇರೋ ಒಂದ್ ಸ್ವಲ್ಪ ಹೊತ್ತು. ಸ್ವೀಟ್ ತಂದಿದ್ದೀನಿ, ಎಲ್ಲಾರ್ಗು ಸ್ವೀಟ್ ಕೊಡೋಣ ಅಂತ ನಮ್ಮ ಮನೆಯವರೇ ತಗೊಬಂದಿದ್ದಾರೆ. ಸ್ವೀಟ್ ತಿಂದು ಹೋಗುವಂತೆ. ತುಂಗ, ಸ್ವೀಟ್ ಕೊಡು, ತಿನ್ಲಿ ನಿಮ್ಮ ಅಕ್ಕಾರು, ನಿನ್ನ ತಂಗಿ, ನಿಮ್ಮ ಅಮ್ಮ ಎಲ್ಲಾನ. ಸರಿ ರೀ, ಇರು ಕೊಡ್ತೀನಿ. ಅಕ್ಕ, ತಗೊಳಕ್ಕ ಸ್ವೀಟು, ಬಾವನ್ಗೂ ಆಮೇಲೆ ನಿಮ್ಮ ಮನೇಲಿ ಎಲ್ರಿಗೂ ಕೊಡುವಂತೆ. ತಗೋ, ಒಂದ 5-6 ತಗೊಂಡೋಗು. ಬೇಡಮ್ಮ, ನನಗೆ ಸ್ವೀಟ್ ಗೀಟು ಇಷ್ಟ ಆಗಲ್ಲ. ನನ್ಗೆ ಯಾಕೋ ಸ್ವಲ್ಪ ತಲೆ ನೋಯ್ತೈತೆ, ನಾನು ಮಂತಕ್ಕೆ ಹೋಗ್ಬೇಕು. ನೀವು ಕೂತ್ಕೊಂಡು ಊಟ ಮಾಡಿ ನಿಧಾನಕ್ಕೆ, ನಾನು ಆಮೇಲೆ ಬಂದು ನೋಡ್ತೀನಿ. ಅಯ್ಯೋ ಯಾಕಕ್ಕ, ಒಂದಾದ್ರೂ ತಗೋ, ಬಾವನ್ಗಾದ್ರೂ ಕೊಡುವಂತೆ. ನೀನ್ ತಿಂದಿದ್ರೆ ಏನಂತೆ, ತಗೊಳಕ್ಕ. ಅಯ್ಯೋ ಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ವೇನೆ ನಿನ್ಗೆ ತುಂಗ? ಬಿಡು, ನಿಮ್ ಬಾವನು ಸ್ವೀಟ್ ಅಷ್ಟು ಇಷ್ಟಪಡಲ್ಲ. ನಾನು ಮಂತಕ್ಕೆ ಹೋಗ್ತೀನಿ. ಅಯ್ಯೋ, ಅಲ್ಲ ಈ ಅಕ್ಕ ಯಾಕೆ ಹಿಂಗ್ ಆಡ್ತಾಳೆ? ಅಲ್ಲ, ಇಷ್ಟು ಸಂತೋಷದ ವಿಷಯ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಂಡು ತಲೆನೋವು ಅಂತ ಹೋಗ್ತಾ ಇದ್ದಾಳಲ್ಲ ಇವಳು. ಇವಳು ಯಾಕೆ ಬಂದಾಗ ಚೆನ್ನಾಗೇ ಇದ್ಲು. ಹಂಗೇನಮ್ಮ, ನೀನ್ ಬೇಜಾರು ಮಾಡ್ಕೋಬೇಡ, ಸುಮ್ನೀರ್. ಅವಳು ಹಂಗೇನೆ, ಯಾರಾದ್ರೂ ಸಂತೋಷವಾಗಿದ್ರೆ ನೋಡಿ ಸಹಿಸ್ಕೊಂಬಕ್ಕೂ ಆಗಲ್ಲ, ತಾನೂ ಸಂತೋಷವಾಗಿರೋದು ಗೊತ್ತಿಲ್ಲ ಅವಳಿಗೆ.
ಅಂತವಳವಳು. ನೀನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ಅವಳ ಬಗ್ಗೆ ಗೊತ್ತಲ್ಲ. ಹೌದಮ್ಮ ಗೊತ್ತು ಬಿಡು. ಹೋಗ್ಲಿ. ನನಗೆ ಕೊಡಕ ಬೇಗ ಸ್ವೀಟು ತಗೊಳ್ಳಿ. ನೀನ್ ಕೇಳ್ತೀಯ ಅಂತಾನೆ ನಿಮ್ ಬಾವ ತಗೋ ಸಿಂಧು ಕೇಳ್ತಾಳೆ ತಿರ್ಗಾ ಸ್ವೀಟ್ ಕೊಡ್ಲಿಲ್ಲ ಅಂತಾನ ಕೇಳ್ತಾಳೆ ಹೋದ ತಕ್ಷಣ ಅಂತಾನ ತಗೊಂಬಂದ್ರು. ಹೌದಾ ಕೊಡು. ಇದೇನೇ ಅಷ್ಟು ತಗೊಂತ ಇದ್ಯಾ? ಒಂದ್ ತಗೊಂಡ್ರೆ ಅಷ್ಟು ಬೇಕಕ್ಕ. ತಗೊಂಬ ಇಲ್ಲಿ. ಸರಿ ಆಯ್ತು ಬಿಡು ತಗೊಳಮ್ಮ, ನೀನೊಬ್ಳೆ ತಿನ್ನು. ಇನ್ನೇನು ಅಮ್ಮನೂ ತಿನ್ನಲ್ಲ, ಅಪ್ಪ ಬಂದ್ರೆ ಏನೋ ಒಂದು ತಿನ್ಬೋದು ಅಷ್ಟೇನೆ. ಸುಮ್ಮನೆ ತಮಾಷೆ ಮಾಡ್ದೆ ಅಕ್ಕ. ತಗೊಳ್ರಿ ಎಲ್ಲರೂ ಒಂದೊಂದು. ಓ ಅಲ್ಲ, ನಾನು ಕೊಡೋ ಸ್ವೀಟ್ನ ಇವಳು ನನಗೆ ಕೊಡ್ತಾ ಇದ್ದಾಳೆ. ಸರಿ ಆಯ್ತಮ್ಮ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.